ಶುರು ಮಾಡೋದ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀಂ. ಜಿಜ್ಞಾಸುಗಳೇ, ನಾವುಗಳು ಶಂಕರ ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥವನ್ನು ಇಟ್ಕೊಂಡು ನೋಡ್ತಾ ಬಂದಿದ್ದೀವಿ. ಆತ್ಮಬೋಧದ ವಿಷಯ ಆತ್ಮಜ್ಞಾನ. ಆತ್ಮ ಅಂದ್ರೆ ಈಗ ಇಲ್ಲಿ ನಾನು ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಅಂತ ಇಟ್ಕೊಂಡು ಹೋಗ್ಬೋದು. ನಾನಂದ್ರೆ ಯಾರು ಅಂತ ಇಟ್ಕೊಂಡು ಹೋಗೋದು. ಇದು ಯಾಕೆ ತಿಳ್ಕೊಳ್ಬೇಕು ಅಂತ ಆದ್ರೆ, ನಾವು ಈ ಸಂಸಾರದ ದುಃಖದಲ್ಲಿ ಸಿಕ್ಕಾಕೊಂಡಿರೋದೇ ಅವಿದ್ಯೆಯಿಂದ ಅಂತ. ಅವಿದ್ಯೆ ಅಂದ್ರೆ ಏನು? ಅಜ್ಞಾನ. ಯಾವ್ದ್ರ ಬಗ್ಗೆ ಅಜ್ಞಾನ? ನಮ್ಮ ಬಗ್ಗೆ ನಮಗೆ ಸರಿಯಾಗಿ ತಿಳಿದುಕೊಳ್ಳದೆ ಇರೋದೇನೆ ಅಜ್ಞಾನ. ಅಂದ್ರೆ ಆತ್ಮದ ಬಗ್ಗೆ ಇರುವ ಅಜ್ಞಾನದಿಂದ ನಾವು ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದರಿಂದ ಮುಕ್ತಿ ಪಡೆಯೋದು ಹೇಗೆ ಅಂದ್ರೆ ಆತ್ಮವನ್ನು ತಿಳಿದುಕೊಂಡಾಗ, ಆತ್ಮಜ್ಞಾನದ ಮೂಲಕ. ಆತ್ಮಜ್ಞಾನದಿಂದಲೇನೆ, ಅದು ಜ್ಞಾನದಿಂದಲೇನೆ ಅಂತ. ಆತ್ಮಜ್ಞಾನ ತಿಳ್ಕೊಳ್ಬೇಕು, ಅದರಿಂದ ಮುಕ್ತಿ ಅಂತ ನಿಶ್ಚಯ ಆದ್ಮೇಲೆ ಮುಂದೆ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಆತ್ಮ ಅನ್ನುವಂತಹದ್ದು ಇದು ಸಚ್ಚಿದಾನಂದ ಸತ್ಯ ನಿರ್ಮಲತಾ ಎನ್ನುವಂತಹ ಲಕ್ಷಣಗಳಿಂದ ಕೂಡಿದ್ದು. ಮುಂಚೆ ಯಾವ್ಯಾವ್ದು ಆತ್ಮ ಇಲ್ಲ ಅನ್ನೋದನ್ನೆಲ್ಲ ಹೇಳ್ಬಿಟ್ಟು ಆಮೇಲೆ ಆತ್ಮ ಅಂದ್ರೆ ಏನು ಅಂತ ಹೇಳ್ತಾ ಸಚ್ಚಿದಾನಂದ ನಿರ್ಮಲತಾ ಅಂತ ಹೇಳಿದ್ರೆ ಸತ್ಯ ನಿರ್ಮಲತಾ, ಸಚ್ಚಿದಾನಂದ ಅಂಶ ಸತ್ಯವಾಗಿದೆ, ನಿರ್ಮಲವಾಗಿದೆ ಅಂತೆಲ್ಲ ಹೇಳಿದ್ಮೇಲೆ, ಸಚ್ಚಿದಾನಂದ ಅಂಶ ಅನ್ನುವಂತಹದ್ದು ಯಾವುದೇ ಒಂದು ಬೇರೆ ವಿಷಯಗಳಂತೆ ನಮಗೆ ಬುದ್ಧಿ ವೃತ್ತಿಯಲ್ಲಿ ಉಂಟಾಗುವುದಲ್ಲ. ಬುದ್ಧಿಯಲ್ಲಿ ಒಂದು ವೃತ್ತಿ ರೂಪ ಜ್ಞಾನ ಉಂಟಾಗುವಂತಹದ್ದಲ್ಲ, ವಿಷಯ ಜ್ಞಾನದಂತಲ್ಲ ಆತ್ಮ ಅನ್ನುವಂತಹದ್ದು ಅನ್ನೋದನ್ನ ಹೇಳಿದ್ರು. ಅಂದ್ರೆ ಆತ್ಮ ಮೋಕ್ಷ ಪಡೆಯೋದಕ್ಕೆ ಆತ್ಮ ತಿಳ್ಕೊಳ್ಬೇಕು, ಆದ್ರೆ ಬೇರೆ ವಿಷಯಗಳಂತೆ ಆತ್ಮವು ತಿಳಿಯುವಂತಹದ್ದಲ್ಲ, ತಿಳಿಯಲ್ಪಡತಕ್ಕಂತಹದ್ದಲ್ಲ. ಹಾಗಾದ್ರೆ ಏನ್ ಮತ್ತೆ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ನೋಡಿದ್ವಿ ಯಾವ ರೀತಿ ನಮ್ಮ ಗಾಢ ನಿದ್ರೆಯ ಬಗ್ಗೆ ನಾವು ಏನು ಅಂತ ತಿಳಿದುಕೊಳ್ಳದೇನೆ, ಅಂದ್ರೆ ಬುದ್ಧಿ ವೃತ್ತಿಯ ಮೂಲಕ ತಿಳಿದುಕೊಳ್ಳದೇನೆ ಅದನ್ನು ನಿತ್ಯವೂ ಅನುಭವಿಸ್ತೇವೆಯೋ, ಹಾಗಾಗಿ ಇದೆ ಅಂತ ಒಪ್ಪಿಕೊಳ್ತೇವೆಯೋ, ಹಾಗೆ ಆತ್ಮವನ್ನು ಕೂಡ ನಾವು ಇತರ ವಿಷಯಗಳಂತೆ ಬುದ್ಧಿ ವೃತ್ತಿಯಲ್ಲಿ ನಿಲುಕದೆ ಇದ್ರೂ ಕೂಡ ಆತ್ಮವನ್ನು ನಾವು ಅನುಭವಿಸಬಹುದು. ಹಾಗೆ ಏನ್ ಮಾಡ್ಬೇಕು? ಆತ್ಮವನ್ನು ಅನುಭವಿಸೋದಕ್ಕೆ, ಆತ್ಮವನ್ನು ತಿಳಿದುಕೊಳ್ಳೋದಕ್ಕೆ ಫಸ್ಟ್ ಆಗಿ ಆತ್ಮವನ್ನು ತಿಳಿದುಕೊಳ್ಳೋದು ಅಂತಂದ್ರೆ ಬುದ್ಧಿಯ ಮೂಲಕ ಇತರ ವಿಷಯಗಳಂತೆ ತಿಳಿದುಕೊಳ್ಳೋದು ಅನ್ನೋ ಹಠ ಕೈ ಬಿಡ್ಬೇಕು. ಯಾಕೆ ಅಂದ್ರೆ ಆತ್ಮ ಅವಿಕಾರಿ, ವಿಕಾರ ಹೊಂದೋದಿಲ್ಲ. ಆಮೇಲೆ ಆತ್ಮ ಜ್ಞಾನ ಸ್ವರೂಪಿ, ವಿಕಾರ ಹೊಂದೋದಿಲ್ಲ ಅಂದ್ರೆ ಅದು ಸತ್ಯ ಅಂತ ಆಯ್ತು. ಜ್ಞಾನ ಸ್ವರೂಪಿ ಆಗಿರೋದ್ರಿಂದ ಜ್ಞಾನವನ್ನ ತಿಳಿದುಕೊಳ್ಳೋದಕ್ಕೆ ಇನ್ನೊಂದು ಜ್ಞಾನ ಅಂತೇನು ಇರೋದಿಲ್ಲ. ಬುದ್ಧೇರ್ ಬೋಧೋ ನ ಜಾಪ್ತಪಿ, ಜ್ಞಾನಕ್ಕೆ ಜ್ಞಾನ ಅಂತ, ಜ್ಞಾನವನ್ನು ತಿಳಿಸ್ಕೊಡುವಂತಹ ಇನ್ನೊಂದು ಜ್ಞಾನ ಅಂತ ಇರೋದಿಲ್ಲ. ಒಂದು. ಎರಡನೇದ್ದು ಆತ್ಮ ಸ್ವಯಂ ಪ್ರಕಾಶ. ಆ ಇಂದ್ರಿಯಾದಿಗಳನ್ನ ತಿಳ್ಕೊಳ್ಳೋದಕ್ಕೆ ಆತ್ಮದ ಬೆಳಕು ಬೇಕು, ಆದ್ರೆ ಆತ್ಮವನ್ನ ತಿಳಿದುಕೊಳ್ಳೋದಕ್ಕೆ ಇಂದ್ರಿಯಾದಿಗಳ ಮೂಲಕ ತಿಳ್ಕೊಳ್ಬೇಕು ಅಂತೇನಿಲ್ಲ. ಹಾಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬಿತ್ಯಾದಿ ಎಲ್ಲ ಮಂತ್ರ ನಾವು ನೆನಪಿಸ್ಕೊಳ್ಬಹುದು. ಹಾಗಾದ್ರೆ ತಿಳ್ಕೊಳ್ಳೋದು ಹೇಗೆ ಆತ್ಮವನ್ನ ಅಂತ ಪ್ರಶ್ನೆ ಬರ್ತದೆ. ಆವಾಗ ಭಗವತ್ಪಾದರು ಏನ್ ಹೇಳ್ತಾರೆ, ಈ ಆತ್ಮಬೋಧ ಗ್ರಂಥದಲ್ಲಿ
ಆತ್ಮವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ವಿಷಯಗಳಂತೆ ಬುದ್ಧಿಯಲ್ಲಿ ತಿಳಿದುಕೊಳ್ಳುವ ಪ್ರಯತ್ನಕ್ಕೆ ಹೋಗ್ಬೇಡಿ. ಆತ್ಮದ ಅನುಭವ ಆತ್ಮದ ಅನುಭವ ಉಂಟಾಗುವುದಕ್ಕೆ ಏನೇನು ಅಡ್ಡಿಗಳಿದಾವೆ ಆ ಅಡ್ಡಿಗಳನ್ನ ನೀವು ಬಿಟ್ಬಿಡಿ ಅಂತ ಹೇಳ್ತಾರೆ. ಆ ಅಡ್ಡಿಗಳನ್ನು ಬಿಡ್ಬೇಕು ಅಂದ್ರೆ ಎಲ್ಲಿಂದ ಬಿಡ್ಬೇಕು? ಮನಸ್ಸಿನಿಂದ ಬಿಡ್ಬೇಕು. ನಮ್ಮ ಮನಸ್ಸಿನಿಂದ ಅವುಗಳನ್ನು ತೆಗೆದುಹಾಕಬೇಕು. ಮನಸ್ಸಿನಿಂದ ಅವುಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ಅವುಗಳು ನಶ್ವ ಅವು ಅಶಾಶ್ವತ ಅಲ್ಲ ಅನ್ನೋದು ಮನದಟ್ಟಾಗಬೇಕು. ಅವು ನಶ್ವರ ಅನ್ನೋದು ಮನದಟ್ಟಾಗಬೇಕು. ಆ ಕಾರಣದಿಂದ ಭಗವತ್ಪಾದರು ಶರೀರೇಂದ್ರ ಮನಸ್ಸು ಬುದ್ಧಿಗಳು ನಾನಲ್ಲ, ಅವು ನನಗ್ ಬೇಕಾಗಿಲ್ಲ, ಅವು ನಶ್ವರ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಹಾಗೆ ತಿಳಿದುಕೊಂಡಿದ್ದೇನೆ ತತ್ವಮಸ್ಯಾದಿ ಮಹಾವಾಕ್ಯಗಳ ಮೂಲಕ ಮುಂಚೆ ಆತ್ಮ ಮತ್ತು ಪರಮಾತ್ಮ ಅವೆರಡು ಒಂದೇ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. 2 ಶ್ಲೋಕಗಳಲ್ಲಿ ಇದನ್ನ ಹೇಳಿದರು. ಆಮೇಲೆ ಆತ್ಮ ಪರಮಾತ್ಮ ಒಂದೇ ಅನ್ನೋದನ್ನ ತತ್ವಮಸ್ಯಾದಿ ವಾಕ್ಯಗಳಿಂದ ಒಪ್ಪಿದ್ಮೇಲೆ ಈ ಶರೀರೇಂದ್ರಿಯಾದಿಗಳು ನಾನಲ್ಲ ಅನ್ನೋದನ್ನ ಮನನ ಮಾಡ್ಕೊಳ್ಬೇಕು. ಪ್ರತಿನಿತ್ಯವೂ ನಾನು ಅದನ್ನು ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ಆತ್ಮದ ಮನನ ಪ್ರಕಾರ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಶ್ಲೋಕ 30ರಲ್ಲಿ ದೃಶ್ಯವಾಗಿರುವಂತಹ ಶರೀರವು ನೀರಿನ ಮೇಲೆ ಇರುವಂತಹ ಗುಳ್ಳೆಯ ತರ ನಶ್ವರ, ಕ್ಷರ, ನಾಶ ಆಗುವಂತಹದ್ದು ಲಕ್ಷಣ. ಆದ್ರೆ ಆತ್ಮ ಅನ್ನುವಂತಹದ್ದು ಇದಕ್ಕೆ ವಿರುದ್ಧವಾಗಿರುವಂತಹದ್ದು. ಇದಕ್ಕೆ ವಿರುದ್ಧವಾಗಿರುವಂತಹ ಆತ್ಮವು ಅದು ವಿದ್ಯಾದ ಅಹಂ ಬ್ರಹ್ಮೇತಿ ನಿರ್ಮಲಂ. ನಾನು ಈ ಶರೀರ ಅಲ್ಲ, ಇದು ದೃಶ್ಯ, ಇದು ಶಾಶ್ವತ ಅಲ್ಲ, ಇದು ನಾಶ ಆಗುವಂತಹದ್ದು. ಬುದ್ಧವತ್ ಕ್ಷರಂ, ನೀರಿನ ಮೇಲೆ ಇರುವ ಗುಳ್ಳೆಯಂತೆ ನಾಶ ಆಗುವಂತಹದ್ದು. ಇದಕ್ಕೆ ನೀರಿನ ಮೇಲೆ ಗುಳ್ಳೆಗೆ ನಮ್ 100 ವರ್ಷಗಳ ಜೀವನಕ್ಕೆ ನಾನು ಹೇಗೆ ಹೊಂದಾಣಿಕೆ ಮಾಡಬಹುದು, ಅನ್ವಯ ಮಾಡಬಹುದು ಅಂತ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ. ತಿಳ್ಕೊಳ್ಬೇಕಾಗಿರೋದು, ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅಹಂ ಬ್ರಹ್ಮೇತಿ ನಿರ್ಮಲಂ, ನಾನು ಬ್ರಹ್ಮವೇ, ನಿರ್ಮಲವಾದ ಬ್ರಹ್ಮವೇ ನಾನು ಎಂಬುದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ನಶ್ವರವಾದದ್ದನ್ನೆಲ್ಲ ಮನಸ್ಸಿನಿಂದ ತೆಗೆದುಹಾಕಬೇಕು. ನಾವು ಮಾಡ್ಬೇಕಾಗಿರೋದು ಇದು. ಇಷ್ಟು ಹೇಳಿ ಇದನ್ನ ಮನನ ಪ್ರಕಾರ ನಾವು ಯಾವ್ದು ಮೇಲಿನ ಮೇಲೆ ಮೆಲಕ್ ಹಾಕ್ಬೇಕು ಅಂತಂದ್ರೆ ಮೊದಲನೇ ಪಾಯಿಂಟ್ ಅಲ್ಲಿ ನಾನು ಬ್ರಹ್ಮವೇ ಅನ್ನೋದು, ಎರಡನೇದು ಈ ಶರೀರಾದಿಗಳು ನಾನಲ್ಲ ಅನ್ನೋದು. ಅದನ್ನೇ ಒಂದೊಂದಾಗಿ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕಗಳಲ್ಲಿ. ಶ್ಲೋಕ 31, ದೇಹಾನ್ಯತ್ವಾನ್ನ ಮೇ ಜನ್ಮ ಜರಾ ಕಾರ್ಶ್ಯಲಯಾದಯಃ ಶಬ್ದಾದಿ ವಿಷಯೈ ಸಂಗೋ ನಿರೀಂದ್ರಿಯತಯಾ ನಚ. ಮೂಲದಲ್ಲಿ ನಾನು ಬ್ರಹ್ಮವೇ ಎಂಬುದಾಗಿ ಮನಸ್ಸಿಗೆ ಹೇಳಿಕೊಂಡು ಆ ರೀತಿ ಭಾವಿಸಿಕೊಂಡು ನಂತರದಲ್ಲಿ ದೇಹಾನ್ಯತ್ವಾತ್, ನಾನು ದೇಹಕ್ಕಿಂತ ಬೇರೆ, ದೇಹವಲ್ಲ ಅನ್ನೋದನ್ನ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ವಿ. ದೇಹವೂ ಅಲ್ಲ, ಮನಸ್ಸು ಅಲ್ಲ, ಇಂದ್ರಿಯಗಳು ಅಲ್ಲ, ಅವೆಲ್ಲ ಅಲ್ಲ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಇವಾಗ ಅದನ್ನು ಮೆಲ್ಕ್ ಹಾಕೋದು, ನೆನಪಲ್ಲಿ ಇಟ್ಕೊಳ್ಳೋದು. ನಾನು ದೇಹಕ್ಕಿಂತ ಭಿನ್ನವಾಗಿರುವುದರಿಂದ ನಮೇ ಜನ್ಮ, ನನಗೆ ಹುಟ್ಟು ಅನ್ನೋದಿಲ್ಲ, ಜರ ಮುಪ್ಪು ಅನ್ನೋದಿಲ್ಲ, ಕಾರ್ಶ್ಯ ಲಯಾದಯ ಸವಿಕೆ ಅನ್ನೋದು ಅಥವಾ ಕುಂದೋದು ಅನ್ನೋದಿಲ್ಲ, ಲಯ ಅನ್ನೋದಿಲ್ಲ, ನಾಶ ಅನ್ನೋದಿಲ್ಲ ನನಗೆ. ಶಬ್ದಾದಿ ವಿಷಯೈ ಸಂಗಃ ನಿರೀಂದ್ರಿಯತಯ ನಚ, ನಾನು ಶಬ್ದಾದಿ ವಿಷಯಗಳಿಗೆ ಸಂಗನಲ್ಲ. ಯಾಕೆ ಅಂದ್ರೆ ನಿರೀಂದ್ರಿಯತಯ, ನನಗೆ ಇಂದ್ರಿಯಗಳು ನಾನಲ್ಲ, ಆದ್ರಿಂದ ಶಬ್ದಾದಿಗಳ ಸಂಘ ನನಗಿಲ್ಲ, ಶಬ್ದಾದಿ ವಿಷಯಗಳ ಸಂಘ ನನಗಿಲ್ಲ ಅಂತ ನನಗ್ ನಾನೇ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಯಾವ್ದನ್ನ ನಾವು ಮೇಲಿನ ಮೇಲೆ ಹೇಳ್ತಾ ಇರ್ತೀವಿಯೋ ಮನಸ್ಸು ಹಾಗೆಯೇ ನಡ್ಕೊಳ್ತದೆ. ಆದ್ರಿಂದಲೇನೆ
ಮ್ಯಾನೇಜ್ಮೆಂಟ್ ನಲ್ಲಿ ಅಥವಾ ಸ್ಪೋರ್ಟ್ಸ್ ನಲ್ಲಿ ಏನ್ ಹೇಳ್ಕೊಡ್ತಾರೆ ಮೇಲಿನ ಮೇಲೆ, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ ಮೇಲಿನ ಮೇಲೆ ನಮ್ಮನ್ನು ನಾವು ಹೇಳ್ಕೊಳ್ಬೇಕು ಅಂತ ಕಲಿಸ್ಕೊಡ್ತಾರೆ. ಅದು ಮನಸ್ಸು ಕೆಲಸ ಮಾಡುವ ಶೈಲಿ. ಹಾಗೇನೆ ನಾವು ಮೇಲಿನ ಮೇಲೆ ಏನ್ ಹೇಳ್ಕೊಳ್ಬೇಕು, ಈ ಶಬ್ದಾದಿ ವಿಷಯಗಳಿಗೆ ಅದರ ಜೊತೆ ಈ ಸಂಘ ನನಗಿಲ್ಲ, ಅದರ ಜೊತೆ ಸಂಬಂಧ ನನಗಿಲ್ಲ. ಹಾಗೆ ಹೇಳ್ಕೊಳ್ಳೋದ್ರಿಂದ ಪರಿಣಾಮ ಏನ್ ಸಿಗುತ್ತೆ, ಶಬ್ದದಿಂದ ಬರುವಂತಹ ಸುಖ ಆಗ್ಲಿ ಆನಂದ, ಅಂದ್ರೆ ಒಳ್ಳೆಯ ಸಂಗೀತ ಕೇಳೋದ್ರಿಂದ ನನಗೆ ಆನಂದ ಅಂತಿದ್ರೆ ನನ್ಗೆ ತುಂಬಾ ಒಳ್ಳೆ ಸಂಗೀತ ಕೇಳ್ಬೇಕು, ಇಲ್ಲಿ ಅದ್ರ ನಿದ್ದೆನೆ ಬರೋದಿಲ್ಲ ಅಂತಾರೆ ಕೆಲವೊಬ್ರು. ಇನ್ ಕೆಲವೊಬ್ರು ನನಗೆ ರಾತ್ರಿ ಹೊತ್ತು ಹಿತವಾದ ಏರ್ ಕಂಡೀಷನ್, ಚರ್ಮಕ್ಕೆ ಹಿತವಾದ ಸ್ಪರ್ಶ ಇರ್ಬೇಕು, ಆವಾಗ್ಲೇನೆ ನಿದ್ದೆ ಬರೋದು. ಇನ್ ಕೆಲವೊಬ್ರು ಸುಂದರವಾದ ದೃಶ್ಯ ಇಷ್ಟೆಲ್ಲ ನಂಗೆ ಕಾಣಿಸಿದ್ರೆ ಬಹಳ ಆನಂದ ಆಗ್ತದೆ. ಇನ್ ಕೆಲವೊಬ್ರು ರುಚಿ ರುಚಿಯಾದ ತಿಂಡಿ ತಿಂದ್ರೆ ನನಗೆ ಬಹಳ ಆನಂದವಾಗ್ತದೆ. ಅಂದ್ರೆ ಆನಂದದ ಅನುಭೂತಿಯನ್ನ ವಿಷಯಗಳಲ್ಲಿ ಹುಡುಕ್ತಾ ಇರುವಂತಹದ್ದು, ಇದು ನನ್ನ ಸಹಜ ಸ್ವಭಾವ. ಶಬ್ದಾದಿ ವಿಷಯಗಳಿಗೆ ನನಗೆ ಸಂಬಂಧ ಇಲ್ಲ ಅಂತ ನಾನು ಮೇಲಿಂದ ಹೇಳುವುದರಿಂದ ನನಗರಿವಿಲ್ಲದೇನೆ ಈ ಶಬ್ದಾದಿ ವಿಷಯಗಳ ಮೇಲಿರುವ ವ್ಯಾಮೋಹ ತನ್ನಿಂದಲೇ ಕಡಿಮೆ ಆಗ್ತದೆ. ಇದು ಮನನದ ಫಲ. ಮುಂಚೆ ಏನ್ ಹೇಳ್ಕೊಳ್ಬೇಕು, ದೇಹಾನ್ಯತ್ವಾತ್, ನಾನು ದೇಹಕ್ಕಿಂತ ಬೇರೆ, ನನಗೆ ಹುಟ್ಟು ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ, ಮುಪ್ಪು ಅನ್ನೋದಿಲ್ಲ, ಲಯ ಅನ್ನೋದಿಲ್ಲ ನನಗೆ. ಹಾಗಾಗಿ ಆ ದೇಹ ನನಗಿಂತ ಬೇರೆನೇ ಆದ್ಮೇಲೆ ದೇಹದ ಇಂದ್ರಿಯಗಳ ವಿಷಯಗಳು ನನಗೆ ಸಂಬಂಧ ಇಲ್ಲ, ಅದ್ರದ್ದು ಇಂದ್ರಿಯಕ್ಕೆ ಬರುವಂತಹ ವಿಷಯಗಳು ನನಗೆ ಸಂಬಂಧ ಇಲ್ಲ. ಆದ್ರಿಂದ ಇಂದ್ರಿಯ ವಿಷಯ ಸನ್ನಿಕರ್ಷದಿಂದ ಉಂಟಾಗುವಂತಹ ಸುಖ ಅದು ನನಗೆ ಬೇಡ ಅನ್ನುವಂತಹ ಮಾನಸಿಕ ತಯಾರಿ ಈ ಶ್ಲೋಕ ನೆನಪಿನಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಈ ಶ್ಲೋಕದ ಉಪದೇಶ ನಮ್ಮಷ್ಟಕ್ಕೆ ನಾವು ಹೇಳಿಕೊಳ್ಳೋದ್ರಿಂದ ಸಾಧ್ಯ ಆಗ್ತದೆ. ದೇಹಾನ್ಯತ್ವಾನ್ನ ಮೇ ಜನ್ಮ ಜರಾ ಕಾರ್ಶ್ಯಲಯಾದಯ ಶಬ್ದಾದಿ ವಿಷಯೈ ಸಂಗ ನಿರಿಂದ್ರಿಯತೆಯ ನಚ. ಈಗ ಹುಟ್ಟು ಸಾವು ದೇಹವೇ ನಾನಲ್ಲ ಅಂದ್ಮೇಲೆ ಹುಟ್ಟು ಸಾವು ಇದ್ಯಾವುದು ನನಗಲ್ಲ ಅಂತ ತಾವು ಗಮನಿಸಿರ್ಬಹುದು. ಬಹಳ ವಯಸ್ಸಾದವರು, ಜೀವನದಲ್ಲಿ ಬಹಳ ಸಾವುಗಳನ್ನ ನೋಡಿದವರು, ಹತ್ತಿರದಿಂದ ನೋಡಿದವರು, ತುಂಬಾ ಹತ್ತಿರದನ್ನ ಕಳೆದುಕೊಂಡವರು, ಅವರಿಗೆ ಇನ್ನೊಂದು ಸಾವನ್ನ ಎದುರಿಸಿದಾಗ ಅಷ್ಟು ದುಃಖ ಆಗೋದಿಲ್ಲ. ನೋಡಿದ್ದೀನಿ, ಇವನ್ನೆಲ್ಲ ನೋಡಿದ್ದೀನಿ, ಬಹಳ ಜನರಿಗೆ ನೋಡಿದ್ದೀನಿ ನಾನು ಅಂತ. ಅಂದ್ರೆ ಒಂದು ರೀತಿಯ ಏನೆಲ್ಲರೂ ಅವನು ಹೋದ ಅವ್ರು ಹೋದ, ತುಂಬಾ ಹತ್ತಿರದವ್ರು ಹೋದ್ರು, ಅವ್ರ ಹತ್ತೆ ಇವನು ಹೋದ್ರ ನಾಳೆ ನಾನು ಅನ್ನುವಂತಹ ಸಹಜ ಸ್ಥಿತಿಗೆ ಬಂದ್ಬಿಡ್ತಾರೆ ಮೇಲಿನ ಮೇಲೆ ನೋಡಿರುವುದರಿಂದ. ನೋಡೋದು ಅಂದ್ರೆ ಏನು, ನನ್ನ ಮನಸ್ಸಿಗೆ ನಾನು ಶಬ್ದವಾಕ್ಯಗಳಿಂದ ಹೇಳ್ತಾ ಇದ್ದೀನಿ, ನೋಡೋದು ಅಂದ್ರೆ ದೃಶ್ಯಗಳಿಂದ ನನ್ನ ಮನಸ್ಸಿಗೆ ಹೇಳ್ತಾ ಇದ್ದೀನಿ, ಇದು ಶಾಶ್ವತವಲ್ಲ, ಇದು ಶಾಶ್ವತವಲ್ಲ, ಇದು ಶಾಶ್ವತವಲ್ಲ ಅಂತಲೇನೆ ಹೇಳ್ತಾ ಇದ್ದೀನಿ. ಮೇಲಿನ ಮೇಲೆ ಸಾವುಗಳನ್ನು ನೋಡೋದು ಅಂದ್ರೆ ಏನರ್ಥ, ಅದು ನನ್ನ ಮನಸ್ಸಿಗೆ ನಾನು ಏನ್ ಹೇಳ್ದೆ, ಶರೀರ ಶಾಶ್ವತ ಅಲ್ಲ, ಶರೀರ ಶಾಶ್ವತ ಅಲ್ಲ ಅಂತ. ದೃಶ್ಯಗಳ ಮೂಲಕ ಪರಿಸ್ಥಿತಿ ನನಗೆ ಹೇಳ್ಕೊಡ್ತು. ಆ ಪರಿಸ್ಥಿತಿ ಬರೋವರೆಗೂ ನಾನು ಕಾಯದೇನೆ ಮಾತಿನ ಮೂಲಕವೇ ನಾನು ಹೇಳ್ಕೊಳ್ತೇನೆ. ಯಾವ ಮಾತು ಮೇಲಿಂದ ಮೇಲೆ ಉಂಟಾಗುವಂತಹ ಸಾವಿನ ದೃಶ್ಯ ನನಗೆ ಕಲಿಸ್ಕೊಡ್ತೋ ಅದೇ ಮಾತನ್ನ ನಾನು ಆ ದೃಶ್ಯಗಳು ಬರೋವರೆಗೂ ದಾರಿ ಕಾಯ್ದೇನೆ ಮುಂಚೆನೆ ನಾನೇ ಹೇಳ್ಕೊಂಡ್ರೆ, ಯಾವ ರೀತಿ ಬಹಳ ಸಾವುಗಳನ್ನ ಹತ್ತಿರದಿಂದ ನೋಡುವಂಥವನು ಸಾವಿಗೆ ದುಃಖವನ್ನ ಅಷ್ಟಾಗಿ ಹೊಂದುವುದಿಲ್ಲವೋ, ನಾನು ಕೂಡ ಸಾವಿಗೆ ಅಷ್ಟಾಗಿ ದುಃಖವನ್ನ ಹೊಂದುವುದಿಲ್ಲ. ಅದನ್ನೇ ಇನ್ನೊಂಚೂರು ಪ್ರಾಕ್ಟೀಸ್, ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ದುಃಖ ಅನ್ನೋದೇ ಬರೋದಿಲ್ಲ. ಈ ರೀತಿ ಮನನದ ಪರಿಣಾಮ, ಮನನದ ಪ್ರಭಾವವನ್ನ ನಾನು ಕಾಣ್ತೇನೆ. ದೇಹ ಅಂತ ಹೇಳಿರುವುದರಿಂದ ಬರೀ ದೇಹವನ್ನ ತಗೊಂಡ್ರೆ ಇಂದ್ರಿಯಗಳು ನಾನು ಅಂತ ಇವರು ಭಾವಿಸಬಹುದು. ಆದ್ರಿಂದ ಇಂದ್ರಿಯಗಳ ಸಂಬಂಧವಿರುವ ವಿಷಯವೂ ಕೂಡ ನನಗೆ ಸಂಬಂಧ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಇಂದ್ರಿಯಗಳು ನಾನಲ್ಲ ಅಂತ ಬರ್ತದೆ. ಇಂದ್ರಿಯಗಳ ಸ್ಥಾನ ಇದು ದೇಹದಲ್ಲೇ ಇರುವಂತಹದ್ದು. ಆದ್ರಿಂದ ದೇಹವೇ ನಾನಲ್ಲ ಅಂತ ಹೇಳಿದ್ರೆ ಇಂದ್ರಿಯವು ನಾನಲ್ಲ ಅನ್ನೋದೊಂದರ್ಥ. ಜೊತೆಗೆ ಇಂದ್ರಿಯಗಳ ಸನ್ನಿಕರ್ಷಕ್ಕೆ ಬರುವಂತಹ ವಿಷಯಗಳಿಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇಂದ್ರಿಯಗಳು ನಾನಲ್ಲ ಅಂತ ಹೇಳಿದಾಗ, ಇದನ್ನ ನಾವು ನಮಗೆ ನಾವೇ ಹೇಳ್ಕೊಳ್ಬೇಕು.
ನಾನು ಈ ಶರೀರ ಅಲ್ಲ. ಈ ಶರೀರದಲ್ಲಿರೋ ಇಂದ್ರಿಯಗಳು, ಅದಕ್ಕೆ ಬೇಕಾಗಿರೋ ವಿಷಯಗಳು ನನಗಲ್ಲ. ವಿಷಯಗಳೇನಿದ್ರು ಇಂದ್ರಿಯಗಳಿಗೆ ಬೇಕಾಗಿತ್ತು. ಇವಾಗ ಶರೀರಕ್ಕೆ ನೀರಡಿಕೆ ಆಯ್ತು ಅಂದ್ರೆ ಶರೀರಕ್ಕೆ ನೀರಡಿಕೆ ಆಗಿದೆ, ಶರೀರಕ್ಕೆ ನೀರು ಕುಡಿಸಿದ್ರೆ ಆಯ್ತಪ್ಪ, ನನ್ನ ಕೆಲಸ ಮುಗೀತು, ನಂಗೇನಿಲ್ಲ, ನಂಗೇನ್ ಬೇಕಾಗಿಲ್ಲ, ಈ ರೀತಿಯ ಭಾವನೆ. ಶರೀರಕ್ಕೆ ಹಸಿವೆ ಆಗಿದೆ, ಶರೀರಕ್ಕೆ ಹಸಿವಾಗಿದ್ರೆ ಶರೀರಕ್ಕೆ ಹಸಿವು ಇಂಗಿಸಿದ್ರೆ ಆಯ್ತಪ್ಪ, ನನ್ನ ಕೆಲಸ, ನನಗೇನ್ ಹಸಿವಾಗಿಲ್ಲ. ಈ ರೀತಿಯ ಒಂದು ಶರೀರಕ್ಕೂ ನಮಗೂ ಇಂದ್ರಿಯಗಳಿಗೂ ನಮಗೂ ಒಂದು ಡಿಸ್ಟನ್ಸ್ ಮೇಂಟೈನ್ ಮಾಡ್ತಾ ಬರುವಂತಹದ್ದೇನಿದೆ ಅದು ಮನನ. ಅದನ್ನ ಮೇಲಿನ ಮೇಲೆ ಹೇಳ್ಕೊಂಡು ಆ ಮನನ ಕ್ರಿಯೆಯಲ್ಲಿ ಮೊದಲನೇದ ಸ್ಟೆಪ್, ಶರೀರಕ್ಕೆ ಇಂದ್ರಿಯಕ್ಕೆ ನನಗೆ ಸಂಬಂಧ ಇಲ್ಲ, ನನಗೂ ಅದು ಬೇರೆ ಅನ್ನುವಂತ ಒಂದು ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಹೋಗುವಂಥದ್ದು. ಅದರ ಫಲ ಏನಾಗ್ತದೆ, ನಿಧಾನಕ್ಕಾಗಿ ಅದ್ರ ಮೇಲಿರೋ ವ್ಯಾಮೋಹ ಕಡಿಮೆ ಆಗ್ತಾ ಬರ್ತದೆ. ಒಂದೆರಡು ದಿವಸದಲ್ಲಿ, ಒಂದು ವಾರದಲ್ಲಿ, ತಿಂಗಳಲ್ಲಿ ಆಗೋ ಕೆಲಸ ಅಲ್ಲ. ಮೇಲಿನ ಮೇಲೆ ಹೇಳ್ತಾ ಇದ್ರೆ ಕಾಲಾಂತರದಲ್ಲಿ ಅದು ಆಗತ್ತೆ. ಮುಂದಿನ ಶ್ಲೋಕದಲ್ಲಿ ಅಮನಸ್ತ್ವಾನ್ನ ಮೇ ದುಃಖ ರಾಗದ್ವೇಷ ಭಯಾದಯ ಅಪ್ರಾಣೋ ಹ್ಯಮನ ಶುಭ್ರ ಇತ್ಯಾದಿ ಶ್ರುತಿ ಶಾಸನಾತ್. ನಾನು ಶರೀರ ಅಲ್ಲ ಅನ್ನೋದಷ್ಟೇ ಅಲ್ಲ, ಅಮನಸ್ತ್ವ, ನಾನು ಮನಸ್ಸು ಅಲ್ಲ. ನಾನು ಮನಸ್ಸೇ ಅಲ್ಲ ಅಂತ ಆದ್ಮೇಲೆ ನಮೇ ದುಃಖ ರಾಗ ದ್ವೇಷ ಭಯ ಆದಯ, ನನಗೆ ದುಃಖನೂ ಇಲ್ಲ, ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ, ಮತ್ತೇನು ಬೇರೆ ಯಾವುದೇ ಭಾವನೆಗಳು ನನಗಿಲ್ಲ. ನಮೇ ದ್ವೇಷ ರಾಗೋ ನಮೇ ಲೋಭ ಮೋಹವು ಅಂತ ಹೇಳ್ತೀವಿ ತಾನೆ ನಾವು ಭಗವತ್ಪಾದರ ಸ್ತೋತ್ರ ಸಾಹಿತ್ಯದಲ್ಲಿ. ಮನಸ್ಸು ನಾನಲ್ಲ, ಹಿಂದದಲ್ಲಿ ಶರೀರ ಇಂದ್ರಿಯಗಳು ನಾನಲ್ಲ ಅಂತ ಭಾವಿಸೋದು, ಅದೇ ಹೆಜ್ಜೆನಲ್ಲಿ ಮುಂದೆ ಹೋಗಿ ಮುಂದುವರೆದು ಮನಸ್ಸು ನಾನಲ್ಲ, ಮನಸ್ಸೇ ನಾನಲ್ಲ ಅಂತಂದ್ಮೇಲೆ ಸುಖ ದುಃಖಾದಿಗಳು, ರಾಗದ್ವೇಷಾದಿಗಳು ಇವೆಲ್ಲವೂ ಅನುಭವಿಸುವುದು ಮನಸ್ಸಿನ ವಿಷಯಗಳು. ಮನಸ್ಸಿಗೆ ಸುಖ ದುಃಖಗಳೇ ತಾಕಬಹುದು ಹೊರತು ನನಗಲ್ಲ. ಏನಾದ್ರೂ ಸುಖ ದುಃಖ ಅನುಭವಿಸುವುದೇನಾದ್ರೆ ಅದು ಮನಸ್ಸು, ಅದು ನಾನಲ್ಲ ಅನ್ನೋದನ್ನ. ಅಂದ್ರೆ ನಾನು ಮನಸ್ಸಲ್ಲ ಅಂತಂದ್ಮೇಲೆ ಸುಖ ದುಃಖಗಳು ನನಗಿಲ್ಲ, ನಂಗೆ ಬರೋದಿಲ್ಲ. ಅಪ್ರಾಣೋ ಹ್ಯಮನ ಶುಭ್ರ ಇತ್ಯಾದಿ ಶ್ರುತಿ ಸಾಧನಾತ್. ಆತ್ಮ ಪ್ರಾಣವೂ ಅಲ್ಲ, ಮನಸ್ಸು ಅಲ್ಲ ಅಂತ ಈಗಾಗಲೇ ಶ್ರುತಿ ಮೇಲಿನ ಮೇಲೆ ಹೇಳಿದೆ. ನಾನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ನಾನು ಈ ಮೊದಲನೆಯ ವಾಕ್ಯದಿಂದಲೇನೆ ನಾನು ಬ್ರಹ್ಮವೇ, ನಿರ್ಮಲವಾಗಿರುವಂತಹ ಬ್ರಹ್ಮವೇ ಅನ್ನೋದನ್ನ ನಾನು ನನ್ನ ಮನಸ್ಸಿಗೆ ಹೇಳ್ಕೊಂಡಿದ್ದೇನೆ. ಶ್ರುತಿ ಏನ್ ಹೇಳ್ತಿದೆ, ಬ್ರಹ್ಮವು ಪ್ರಾಣವಲ್ಲ, ಮನಸ್ಸಲ್ಲ ಅಂತ ಹೇಳಿ ಛಾಂದೋಗ್ಯ ಬೃಹದಾರಣ್ಯ ಕೀರ್ತ್ಯದಲ್ಲಿ ನೇತಿ ಅಂತ ಹೇಳ್ತಾ ಆ ಅಸ್ಥೂಲಂ ಅನಣ ಅಹ್ರಸ್ವಂ ಅದೀರ್ಘಂ ಇತ್ಯಾದಿ ಹೇಳ್ತಾ ಅಪ್ರಾಣ ಅಮನಃ ಅಂತೆಲ್ಲ ಹೇಳ್ತದೆ. ಹಾಗೆ ಹೇಳಿರೋದ್ರಿಂದ ನಾನು ಬ್ರಹ್ಮವೇ, ಬ್ರಹ್ಮವು ಪ್ರಾಣವಲ್ಲ, ಬ್ರಹ್ಮವು ಮನಸ್ಸಲ್ಲ, ಆದ್ರಿಂದ ನಾನು ಪ್ರಾಣವಲ್ಲ, ನಾನು ಮನಸ್ಸಲ್ಲ. ಯಾಕೆ ಹೇಗೆ ಹೇಳ್ತೀಯ ಈ ಮಾತು? ಶ್ರುತಿ ಶಾಸನಾತ್. ನಾನು ಹೇಳ್ತಿಲ್ಲ, ಶ್ರುತಿ ಹೇಳ್ತದೆ ಈ ಮಾತು. ಶ್ರುತಿ ಹೇಳಿರೋದ್ರಿಂದ ಶ್ರುತಿ ಮಾತನ್ನ ನಾನು ತೆಗೆದು ಹಾಕೋದಕ್ಕೆ ಅಂದ್ರೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ವೇದ ಪ್ರಮಾಣ, ಪರಮ ಪ್ರಮಾಣ ಅದು ಶ್ರುತಿ ಶಾಸನಾತ್. ಯಾರೋ ಒಬ್ರು ಹೇಳಿದ್ರು ಅಂತಲ್ಲ, ಅಥವಾ ನನ್ನಷ್ಟಕ್ಕೆ ನಾನು ಹೇಳ್ಕೊಳ್ತೀನಿ ಅಂತಲ್ಲ, ಶ್ರುತಿ ಹೇಳ್ತಾ ಇದೆ ಈ ಮನಸ್ಸು ನಾನಲ್ಲ ಅಂತ. ನಾವು ನೋಡ್ತೀವಿ ನಮ್ಮ ಅನುಭವದಲ್ಲಿ ಎಷ್ಟೊಂದು ಬಾರಿ ನಾವು ನಮ್ಮ ಮನಸ್ಸನ್ನೇ ಕುರಿತು ಎನಲೈಸ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಯಾಕೆ ನಾನು ಆವಾಗ ಹಾಗೆ ರಿಯಾಕ್ಟ್ ಆದೆ, ಆವಾಗ ನನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇತ್ತು, ಏನ್ ಯೋಚನೆ ಮಾಡಿತ್ತು, ನಾನು ಯಾಕೆ ಅಷ್ಟು ಭಾವೋದ್ವೇಗನಾದೆ ಎಂಬುದಾಗಿ ನಂತರ ಕಾಲದಲ್ಲಿ ಶಾಂತ ಚಿತ್ತರಾದ ಮೇಲೆ ನಮ್ಮ ಮನಸ್ಸನ್ನ ನಾವು ಎನಲೈಸ್ ಮಾಡೋದನ್ನ ನಾವು ನೋಡ್ತೀವಿ ನಮ್ಮ ಅನುಭವದಲ್ಲಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಾನೇ ಮನಸ್ಸಾಗಿದ್ರೆ ಎನಲೈಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಮನಸ್ಸನ್ನ ಹೊರಗಿನಿಂದ ನಿಂತು ನೋಡಿ ಅದನ್ನ ವಿಮರ್ಶಿಸಬಹುದು ಅಂತಾದ್ರೆ ಮನಸ್ಸು ಬೇರೆ, ನಾನು ಬೇರೆ ಅಂತಲೇನೆ. ಆದ್ರಿಂದ ಮನಸ್ಸಿಗೂ ನನಗೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಏನಾಗುತ್ತೆ ಮನಸ್ಸಿಗೂ ನಾನೇ ಮನಸ್ಸಲ್ಲ ಅಂತ ಹೇಳಿದ್ಮೇಲೆ ಸುಖ ದುಃಖ ನನಗೆ ಎಲ್ಲಿಂದ? ಅದೇನಿದ್ರು ಮನಸ್ಸಿನ ವಿಚಾರ ಅಷ್ಟೇನೆ.
ನನಗೆ ಸಂಬಂಧ ಇಲ್ಲ ಎನ್ನುವಂತಹ ಸುಖ ದುಃಖಗಳ ಅನುಭವದ ಒಂದು ಭಯ ಏನಿದೆ ಅಲ್ಲ, ದುಃಖ ಬರುತ್ತೆ ದುಃಖ ಆಗುತ್ತೆ ಅಂತ ಏನಿದೆ ಅಲ್ಲ, ಅದೆಲ್ಲ ಹೊರಟು ಹೋಗ್ತದೆ. ಸುಖ ಬರುತ್ತೆ ಸುಖ ಆಗ್ತದೆ ಅಂತ ಹೇಳಿ ಯಾರು ಗೊಂದಲ ಭಯಗೊಳ್ಳೋದಿಲ್ಲ, ದುಃಖಕ್ಕೆನೆ ಹೆದರೋದು. ಆದ್ರಿಂದ ಮನಸ್ಸೇ ಅಲ್ಲ ಅಂತ ಹೇಳಿದ್ಮೇಲೆ ದುಃಖ ಬರುತ್ತೆ ಆಗುತ್ತೆ ದುಃಖ ಉಂಟಾಗುತ್ತೆ ಅನ್ನೋದಕ್ಕೂ ಹೆದರೋದಿಲ್ಲ. ಇದು ಆ ಮನನದ ಫಲ, ಸಂಸ್ಕಾರ ಉಂಟಾಗ್ತದೆ. ನಾನು ಯಾವುದೇ ರೀತಿಯ ಸುಖ ದುಃಖಗಳನ್ನ ಹೆದರದೇನೆ ನೇರವಾಗಿ ಎದುರಿಸುವ ಸಾಮರ್ಥ್ಯವನ್ನ ಪಡ್ಕೊಳ್ತೇನೆ. ಜೊತೆಗೆ ಯಾವುದಕ್ಕೂ ರಿಯಾಕ್ಟ್ ಆಗದೇನೆ, ಯಾವುದಕ್ಕೂ ರೆಸ್ಪಾಂಡ್ ಆಗದೇನೆ ಇರೋದನ್ನ ಕಲ್ಕೊಳ್ತೇನೆ. ಇದು ಈ ಮಾತನ್ನ ಮನಸ್ಸಿಗೆ ಮೇಲಿನ ಮೇಲೆ ಹೇಳುವುದರ ಮೂಲಕ ಮುಂದಿನ ಹಂತದಲ್ಲಿ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪಃ ಪೃಥ್ವೀ ವಿಶ್ವಸ್ಯ ಧಾರಿಣಿ. ಶರೀರೇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ ಅಂತ ಹೇಳಿದ ಮೇಲೆ ಮುಂದೆ ನಾನು ನೆಕ್ಸ್ಟ್ ಲೆವೆಲ್ ಏನಿವಾಗ ಅಂತ ಹೇಳಿದ್ರೆ, ಆತ್ಮನಿಂದಲೇನೆ ಪ್ರಾಣ ಹುಟ್ಟೋದು, ಆತ್ಮನಿಂದಲೇ ಮನಸ್ಸು ಹುಟ್ಟೋದು, ಸರ್ವೇಂದ್ರಿಯಾಣಿ ಚ ಎಲ್ಲ ಇಂದ್ರಿಯಗಳು ಮನಸ್ಸಿನಿಂದಲೇನೆ ಹುಟ್ಟೋದು, ಜೊತೆಗೆ ಖಂ ವಾಯುರ್ಜ್ಯೋತಿರಾಪಃ ಪೃಥ್ವಿ ವಿಶ್ವಸ್ಯ ಧಾರಿಣಿ, ಪಂಚ ಮಹಾಭೂತಗಳು ಮನಸ್ಸಿನಿಂದಲೇನೆ ಹುಟ್ಟೋದು ಅಂತ ನಾವು ಮುಂದಿನ ಹಂತದಲ್ಲಿ ತಿಳ್ಕೊಳ್ಬೇಕು, ಒಪ್ಕೊಳ್ಬೇಕು. ಏನದು ಅಂತ ನೋಡೋದಾದ್ರೆ, ಸೃಷ್ಟಿ ಕ್ರಮ ಅನ್ನೋದನ್ನ ನೋಡಿದೀವಿ ನಾವು. ನೋಡುವಾಗ ಅಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಶೋಕಾಮಯತ ಅಂತ ಹೇಳಿದಾಗ, ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಎಂಬುದಾಗಿ ಬ್ರಹ್ಮ ಸಂಕಲ್ಪಿಸಿದಾಗ ತಕ್ಷಣ ಅಲ್ಲಿಂದ ಮಾಯೆ ಅನ್ನೋದು ಹೊರಗೆ ಬರ್ತದೆ. ಮಾಯೆ ಅಂದ್ರೆ ಪ್ರಕೃತಿ. ಆ ಪ್ರಕೃತಿನಲ್ಲಿ ಎರಡು ಭಾಗ, ಒಂದು ಪರಾಪ್ರಕೃತಿ, ಒಂದು ಅಪರಾಪ್ರಕೃತಿ. ಅಪರಾಪ್ರಕೃತಿಯಲ್ಲಿ ಭೂಮಿರಾಪೋ ಅನಲೋ ವಾಯು ಖಂ ಮನಃ ಖಂ, ಇಲ್ಲಿವರೆಗೂ ಪಂಚ ತನ್ಮಾತ್ರೆಗಳು, ಮನೋ ಬುದ್ಧಿ ಅಹಂಕಾರ, ಇವುಗಳು ಸಮಷ್ಟಿ ಮನಸ್ಸು, ಸಮಷ್ಟಿ ಬುದ್ಧಿ, ಸಮಷ್ಟಿ ಅಹಂಕಾರ. ಯಾರದ್ದು? ಹಿಂದಿನ ಕಲ್ಪದಲ್ಲಿರುವಂತಹ ಜೀವನಗಳ ಸಮಷ್ಟಿ ಮನಸ್ಸು, ಬುದ್ಧಿ, ಅಹಂಕಾರಗಳು. ಹೌದಾ? ಈ ಪಂಚ ತನ್ಮಾತ್ರೆಗಳೇ ನಂತರದಲ್ಲಿ ಪಂಚ ಮಹಾಭೂತಗಳಾಗುವಂತಹದ್ದು. ಈ ಸಮಷ್ಟಿ ಮನಸ್ಸೇ ನಂತರ ಕಾಲದಲ್ಲಿ ಸೃಷ್ಟಿ ಕ್ರಮದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದರ ಒಂದು ವ್ಯಷ್ಟಿ ಮನಸ್ಸು, ವ್ಯಷ್ಟಿ ಬುದ್ಧಿ, ವ್ಯಷ್ಟಿ ಅಹಂಕಾರಗಳು ಉಂಟಾಗುವಂತಹದ್ದು. ಈ ಪಂಚ ತನ್ಮಾತ್ರೆಗಳಿಂದಲೇನೆ ಪ್ರಾಣ, ಪಂಚ ತನ್ಮಾತ್ರೆಗಳಿಂದಲೇನೆ ಇಂದ್ರಿಯ, ಪಂಚ ತನ್ಮಾತ್ರೆಗಳಿಂದಲೇನೆ ಪಂಚ ಮಹಾಭೂತಗಳು, ಪಂಚ ಮಹಾಭೂತಗಳಿಂದಲೇನೆ ನಮ್ಮ ಈ ಸ್ಥೂಲವಾಗಿರುವಂತಹ ಶರೀರ. ಆದ್ರಿಂದ ಇದು ನಾವು ಹಿಂದೆ ಸೃಷ್ಟಿ ಕ್ರಮದಲ್ಲಿ ನೋಡಿದ್ದೀವಿ. ಆದ್ರಿಂದ ಆತ್ಮದಿಂದಲೇನೆ ಇದೆಲ್ಲವೂ ಹುಟ್ಟುವಂತಹದ್ದು ಅಂತ ಹೇಳಿದ್ರೆ ನಮ್ಗೆ, ಓಹೋ ನಾನು ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮದಿಂದಲೇನೆ ಇವೆಲ್ಲವೂ ಹುಟ್ಟಿರುವಂತಹದ್ದು. ಆದ್ರಿಂದ ಇದೆಲ್ಲವೂ ನನಗಿಂತ ಬೇರೆ ಅನ್ನೋದು ಈಗಾಗಲೇ ತಿಳ್ಕೊಂಡಿದ್ದೀನಿ. ಜೊತೆಗೆ ಇದೆಲ್ಲವೂ ನನ್ನ ಅಧೀನದಲ್ಲಿರೋದು ಅನ್ನುವಂತ ಭಾವನೆ ಬರ್ತದೆ. ಇದೆಲ್ಲವೂ ನಾನು ನನಗೆ ಬೇಕಾದಂತೆ ಅಂತ ಹೇಳಿದ್ರೆ ಇಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಅಂತ ಅರ್ಥ ಅಲ್ಲ. ಶರೀರಕ್ಕೆ ಹಸಿವೆ ಆದಾಗ ಹಸಿವೆ ಇಂಗಿಸೋದು, ನೀರಡಿಕೆ ಆದಾಗ ನೀರು ಇಂಗಿಸೋದು, ಯಾವ ರೀತಿಯ ಸ್ವಾಭಾವಿಕ ಕರ್ಮಗಳು ಆ ರೀತಿಯ ಸ್ವಾಭಾವಿಕ ಕರ್ಮಗಳಿಗೆ ನಾನು ತೊಡಗುವಂತವನಾಗ್ತೇನೆ. ಮನಸ್ಸು ಸಮಷ್ಟಿ ಮನಸ್ಸು, ಸಮಷ್ಟಿ ಬುದ್ಧಿ, ಸಮಷ್ಟಿ ಅಹಂಕಾರದಿಂದ ಈ ಎಲ್ಲ ವ್ಯಷ್ಟಿ ಇತ್ಯಾದಿಗಳು ಬಂದಿರುವುದು. ಪಂಚ ತನ್ಮಾತ್ರೆಗಳಿಂದ ಪಂಚ ಮಹಾಭೂತಗಳು, ಪಂಚ ಪ್ರಾಣಗಳು, ಪಂಚ ಕರ್ಮೇಂದ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಇದೆಲ್ಲವೂ ಬಂದಿರುವುದು. ಇದೆಲ್ಲವೂ ಯಾವುದರಿಂದ ಹುಟ್ಟಿದ್ದು? ಏತಸ್ಮಾತ್ ಜಾಯತೆ, ಆತ್ಮನಿಂದಲೇನೆ ಹುಟ್ಟಿರುವಂತಹದ್ದು ಅಂತ. ಆದ್ದರಿಂದ ನಾವು ತೈತ್ತಿರಿಯವನ್ನು ನೆನಪಿಸ್ಕೊಳ್ತೀವಿ. ತಸ್ಮಾದ ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅಭ್ಯ ಪೃಥಿವಿ, ಪೃಥಿವ್ಯಾ ಓಷಧಯಃ, ಓಷಧೀಭ್ಯೋ ಅನ್ನಂ, ಅನ್ನಾತ್ ಪುರುಷಃ ಎಂಬಂತಹ ಒಂದು ಕ್ರಮ ಏನಿದೆ, ಆ ಕ್ರಮವನ್ನು ಅಲ್ಲಿ ನೋಡ್ತಾ ಹೋಗುವಂತವರಾಗ್ತೇವೆ. ಅಲ್ಲಿ ಈ ಶ್ಲೋಕದಲ್ಲಿ ನಾವು
ಗಮನಿಸುವಂತಹ ಪ್ರಧಾನವಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ. ಆತ್ಮದಿಂದಲೇನೆ ಪ್ರಾಣ, ಮನಸ್ಸು, ಎಲ್ಲ ಇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು ಹುಟ್ಟುವಂತಹದ್ದು ಅಂತ ಆಗಿರುವುದರಿಂದ ಇಷ್ಟೊತ್ತು ನಾನು ಇದ್ಯಾವುದು ನಾನಲ್ಲ 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 ಅಂತ ಹೇಳಿ ಅವುಗಳನ್ನ ನನ್ನ ಮನಸ್ಸಿನಿಂದ ಬಿಟ್ಟಿದ್ನಲ್ಲ, ಇವಾಗ ನಾನೇನ್ ಮಾಡ್ತೀನಿ, ಪ್ರತಿಯೊಂದರಲ್ಲಿ ಮೊದಲನೇ ಹಂತದಲ್ಲಿ ನಾನು ಈ ದೃಶ್ಯವಾಗಿರುವ ಎಲ್ಲ ಶಾಶ್ವತವಲ್ಲದನ್ನ ನಾನು ಬಿಟ್ಟು ಮನಸ್ಸಿನಲ್ಲಿ ನಾನೇ ಆತ್ಮ ಎಂಬುದಾಗಿ, ನಾನೇ ಬ್ರಹ್ಮ ಎಂಬುದಾಗಿ ಭಾವಿಸಿಕೊಂಡು ಮನಸ್ಸಿಗೆ ಇವುಗಳ ಮೇಲೆ ಇರುವ ವ್ಯಾಮೋಹವನ್ನ ಬಿಟ್ಟೆ. ಇವಾಗ ಮುಂದಿನ ಸ್ಟೇಜ್ ಅಲ್ಲಿ ಸರ್ವಾತ್ಮ ಭಾವ ಅನ್ನೋ ಹಂತಕ್ಕೆ ತಲುಪಬೇಕು. ಆ ಸರ್ವಾತ್ಮ ಭಾವ ಅನ್ನೋ ಹಂತಕ್ಕೆ ತಲುಪೋದು ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲಿ ನನ್ನನ್ನು ನಾನು ಕಾಣಬೇಕು. ಇದು ಒಂಥರ ಯಾವ್ದನ್ನ ಬಿಟ್ಟಿದ್ದೆ ಪುನಃ ಅದನ್ನೇ ಹಿಡ್ಕೊಳ್ಬೇಕು ಅನ್ನೋ ಅರ್ಥ ಮೇಲ್ನೋಟಕ್ಕೆ ಕಾಣ್ಬೋದು, ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಏನು, ಇದೆಲ್ಲವೂ ನನ್ನಿಂದೆ ಹುಟ್ಟಿದ್ದು ಅಂತಂದ್ರೆ ನಾನು ಕಾರಣ, ಇದೆಲ್ಲವೂ ಕಾರ್ಯ, ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯ ಸಂಬಂಧ, ತಾದಾತ್ಮ್ಯ ಸಂಬಂಧ, ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ. ಆದ್ರಿಂದ ಈ ಎಲ್ಲ ಮನ ಶರೀರೇಂದ್ರಿಯಗಳು ಯಾವುದು, ಇದೆಲ್ಲವೂ ಆತ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ರೆ ನನ್ನ ಶರೀರೇಂದ್ರಿಯ ಮನಸ್ಸುಗಳು ಅಂತ ಅರ್ಥ ಅಲ್ಲ. ಇಲ್ಲಿ ಎಲ್ಲ ಸಮಷ್ಟಿ ಅಂತ ಹೇಳಿದ್ರೆ ಎಲ್ಲದ್ರು ನಾನು ಮೊದಲನೇ ಹಂತದಲ್ಲಿ ಬಿಟ್ಟಿದ್ದು ಈ ಶರೀರ ನಾನಲ್ಲ ಅಂತ ಹೇಳುವಾಗ ನಾನು ಯಾವ್ದನ್ನ ಮಾತ್ರ ನನ್ನ ಶರೀರ ಅನ್ಕೊಂಡಿದ್ದೆ. ಇವಾಗ ನಾನು ನನ್ನ ಶರೀರ ಅಂತ ಹೇಳಿದ್ರೆ ಇದನ್ನ ಮಾತ್ರ ನಾನು ಅಂತ ಅನ್ಕೊಳ್ತೀನಿ. ಎದುರುಗಡೆ ಇರೋನ್ ಶರೀರ ಇಟ್ಕೊಂಡು ನಾನು ಅಂತ ಅನ್ಕೊಳ್ಳೋದಿಲ್ಲ, ಹೌದಾ? ಇದನ್ನ ಮಾತ್ರ ನಾನು ಅಂತ ಅನ್ಕೊಳ್ಳೋದನ್ನ ಬಿಟ್ಬಿಟ್ಟು ಈ ಎಲ್ಲ ಶರೀರಗಳು ನಾನು ಅಂತ ಅನ್ಕೊಳ್ಳೋದು ಸರ್ವಾತ್ಮ ಭಾವ. ಮನಸ್ಸಿಗೆ ಬಂತ? ಮೊದಲನೇ ಹಂತದಲ್ಲಿ ಈ ಶರೀರ ನಾನಲ್ಲ ಅಂತ ಕೈ ಬಿಡು, ಮನಸ್ಸು ನಾನಲ್ಲ ಅಂತ ಕೈ ಬಿಡು, ಇಂದ್ರಿಯ ನಾನಲ್ಲ ಅಂತ ಕೈ ಬಿಡು ಅಂತ ಹೇಳಿದ್ದು. ನಂತರ ಎಲ್ಲ ಶರೀರಗಳು ನಾನೇ, ಎಲ್ಲ ಸಮಷ್ಟಿ ಅನ್ನೋದು ಅದೇ, ಎಲ್ಲ ಕಲೆಕ್ಟಿವ್, ಎಲ್ಲ ಶರೀರಗಳು ನಾನೇ, ಎಲ್ಲ ಇಂದ್ರಿಯಗಳು ನಾನೇ, ಎಲ್ಲ ಮನಸ್ಸುಗಳು ನಾನೇ ಎನ್ನುವಂತಹ ಸರ್ವಾತ್ಮ ಭಾವಕ್ಕೆ ನೀನು ಹೋಗ್ಬೇಕು ಅನ್ನುವಂಥದ್ದು ಕೊನೆ ಹಂತ. ಪ್ರತಿಯೊಂದರಲ್ಲಿಯೂ ನಾನು ಕಾಣೋದು. ನಾನು ಮುಂಚೆ ಹೇಗಿದ್ದೆ, ಇದೇನು ನೀವು ವಿರುದ್ಧ ಹೇಳ್ತಿದ್ದೀರಿ ಅಂತ ಅನ್ನಿಸ್ತದೆ. ಏನು, ಶರೀರ ಬಿಡ್ಬೇಕು ಅಂದ್ರೆ ಕೇವಲ ಈ ಶರೀರವನ್ನ ಮಾತ್ರ ನಾನು ಅಂತ ಭಾವಿಸಿದ್ದೆ, ಆದ್ರಿಂದ ಇದನ್ನ ಮಾತ್ರ ಬಿಡು ಅಂತ ಹೇಳಿದ್ದು. ಎಲ್ಲ ಶರೀರಗಳಲ್ಲಿಯೂ ನನ್ನನ್ನೇ ಕಾಣು ಅಂತ ಹೇಳಿದ್ರೆ ಎಲ್ಲ ಶರೀರ, ಇದಷ್ಟೇ ಅಲ್ಲ, ಎಲ್ಲ ಶರೀರಗಳು, ಅದು ಪ್ರಾಣಿ ಆಗಿರ್ಲಿ, ಕ್ರಿಮಿ ಆಗಿರ್ಲಿ, ಕೀಟವಾಗಿರ್ಲಿ, ದೇವತೆ ಆಗಿರ್ಲಿ, ಮೃಗ ಆಗಿರ್ಲಿ, ಗಿಡ ಆಗಿರ್ಲಿ, ಕಲ್ಲಾಗಿರ್ಲಿ, ಮಣ್ಣಾಗಿರ್ಲಿ, ಯಾವುದೇ ಶರೀರ, ಎಲ್ಲ ಶರೀರದಲ್ಲಿಯೂ ನನ್ನನ್ನು ಕಾಣುವಂತಹದ್ದು ಅದು ಮುಂದಿನ ಭಾವ, ಮುಂದಿನ ಸ್ಟೆಪ್. ಅದಕ್ಕೆ ಸರ್ವಾತ್ಮ ಭಾವ. ಅದೆಲ್ಲವೂ ನನ್ನಿಂದಲೇ ಹುಟ್ಟಿದ್ದು ಅಂತ ಹೇಳಿದ್ರೆ ನಾನು ಕಾರಣ, ಅದು ಕಾರ್ಯ ಅಂತ. ಕಾರ್ಯಕ್ಕೂ ಕಾರಣಕ್ಕೂ ತಾದಾತ್ಮ್ಯ ಸಂಬಂಧ, ಅನನ್ಯ ಸಂಬಂಧ ಎನ್ನುವಂತಹದ್ದನ್ನು. ಎಲ್ಲವೂ ನಾನಾಗಿದ್ದರೂ ನಾನು ಮಾತ್ರ ಹೇಗಿದ್ದೀನಿ ಅಂತ ಹೇಳಿದ್ರೆ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿರ್ವಿಕಲ್ಪೋ ನಿರಂಜನ ನಿರ್ವಿಕಾರೋ ನಿರಾಕಾರೋ ನಿತ್ಯ ಮುಕ್ತೋಸ್ಮಿ ನಿರ್ಮಲಃ. ಇಲ್ಲಿ ಭಗವತ್ಪಾದರು ಏನು ಆಶಯ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದ್ರೆ, ಈ ಜಗತ್ತೆಲ್ಲವೂ ಬ್ರಹ್ಮದಿಂದಲೇನೆ ಬಂದಿದ್ದು, ಬ್ರಹ್ಮವು ಜಗತ್ತಿಗೆ ಕಾರಣ, ಬ್ರಹ್ಮವು ನಿರ್ಗುಣವಾಗಿದೆ, ನಿಷ್ಕ್ರಿಯವಾಗಿದೆ, ನಿತ್ಯವಾಗಿದೆ, ನಿರ್ವಿಕಲ್ಪವಾಗಿದೆ, ನಿರಂಜನವಾಗಿದೆ, ನಿರ್ವಿಕಾರವಾಗಿದೆ, ನಿರಾಕಾರವಾಗಿದೆ, ನಿತ್ಯವಾಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಸಹಜವಾಗಿ ಒಪ್ತಾರೆ. ಅಷ್ಟೇ ಅಲ್ಲ, ಇದೆಲ್ಲವೂ ನಾನೇ ಅಂತ ಹೇಳೋದು, ತಿಳ್ಕೊಳ್ಳೋದು ನಮ್ಗೆ ಬೇಕಾಗಿರೋದು ಟಾರ್ಗೆಟೆಡ್ ಅಚೀವ್ಮೆಂಟ್. ಬ್ರಹ್ಮ ನಿರ್ಗುಣವಾಗಿದೆ, ಇರ್ಲಿ ಪರವಾಗಿಲ್ಲ, ಬ್ರಹ್ಮ ನಿರ್ಗುಣವಾಗಿದೆ, ಬ್ರಹ್ಮ ಬೇರೆ ನಾನು ಬೇರೆ ಅನ್ನೋ ಭಾವನೆ ಅಲ್ಲಿ ಇರ್ತದೆ. ಆದ್ರೆ ಭಗವತ್ಪಾದರು ಏನ್ ಹೇಳ್ತಾರೆ, ಬ್ರಹ್ಮಕ್ಕೆ ಹೇಳಿರುವ ಎಲ್ಲ ಲಕ್ಷಣಗಳನ್ನ ಇಲ್ಲಿ ಆತ್ಮಕ್ಕೆ ಅಸ್ಮಿ, ನಾನು ಎಂಬುದಾಗಿ ತೋರಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ, ನಾನು ನಿರ್ಗುಣನಾಗಿದ್ದೇನೆ. ನಿರ್ಗುಣ ಅಂತ ಭಗವಂತನಿಗೆ ನಾವು ಹೇಳ್ತೇವೆ ಮೊದಲನೇ ಹಂತದಲ್ಲಿ. ನಿಷ್ಕ್ರಿಯ, ಅವನಿಗೆ ಕರ್ತೃತ್ವ ಇಲ್ಲ ಅನ್ನೋದು ಈಗಾಗಲೇ ನಾವು
ಸಾಕಷ್ಟು ಬಾರಿ ನೋಡಿದ್ದೆ. ಆತ್ಮ ಅವಿಕಾರಿ ಅಂತ ನೋಡಿದ್ದಾನೆ. ನಿತ್ಯ ಯಾವಾಗಲೂ ಇದ್ದಾನೆ ಅವನು. ಅವನಿಗೆ ನಾಶ ಅನ್ನೋದಿಲ್ಲ. ನಿರ್ವಿಕಲ್ಪ, ಅವನಿಗೆ ಎರಡನೇದ್ದು ಅಂತಿಲ್ಲ, ಅವನಿಗೆ ಇನ್ನೊಂದು ಅಂತಿಲ್ಲ, ಅವನಿಗೆ ನಿರಂಜನ, ಅವನಿಗೆ ಯಾವುದೇ ಕಲೆಗಳು ದೋಷಗಳು ಪಾಪಗಳು ಅಂತ ಏನಿಲ್ಲ ಅವನಿಗೆ. ನಿರ್ವಿಕಾರ, ಯಾವ ವಿಕಾರ ಹೊಂದೋದಿಲ್ಲ. ನಿರಾಕಾರ, ಆಕಾರವೂ ಇಲ್ಲ ಅವನಿಗೆ, ಯಾವುದೇ ಇಲ್ಲ. ನಿತ್ಯ ಮುಕ್ತ, ಯಾವುದೇ ಬಂಧಕ್ಕೆ ಸಿಕ್ಕಾಕೊಳ್ಳುವಂತವನು. ಇದೆಲ್ಲವೂ ಅವನಿಗೆ ಹೇಳಿರೋದು. ಭಗವತ್ಪಾದರು ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲವೂ ನಾನು ಎಂಬುದಾಗಿ ಭಾವಿಸು. ಅಸ್ಮಿ ಇತಿ ನಿರ್ಮಲ, ನಿರ್ಮಲನು ನಾನು ಎಂಬುದಾಗಿ ಭಾವಿಸು. ಇದರ ಅರ್ಥ ಏನು? ಬ್ರಹ್ಮಕ್ಕೆ ಹೇಳಿರುವ ಎಲ್ಲ ಲಕ್ಷಣಗಳು ನಾನು ಎಂಬುದಾಗಿ ಭಾವಿಸು, ತಿಳಿದುಕೋ ಅಂತ ಹೇಳಿದ್ರೆ ಏನರ್ಥ? ನಾನು ಮತ್ತು ಬ್ರಹ್ಮ ಬೇರೆ ಅಲ್ಲ ಅಂತಲೇ ಅರ್ಥ. ಸ್ವರೂಪದಲ್ಲಿ ನಾನು ಮತ್ತು ಬ್ರಹ್ಮ ಒಂದೇ, ಹಾಗೆ ನೀನು ಭಾವಿಸು. ಈ ಜಗತ್ತೆಲ್ಲವೂ ನಾನು ಮತ್ತು ಬ್ರಹ್ಮ ಒಂದೇ, ಜಗತ್ತೆಲ್ಲವೂ ಬ್ರಹ್ಮದಿಂದಲೇನೆ ಮಾಡಲ್ಪಟ್ಟಿದೆ. ಆದ್ರಿಂದ ನಾನು ಜಗತ್ತು ಎಲ್ಲವೂ ಒಂದೇ, ನನಗಿಂತ ಯಾವುದು ಬೇರೆ ಇಲ್ಲ, ನಾನು ಯಾವುದರಿಂದಲೂ ಬೇರೆ ಅಲ್ಲ ಎನ್ನುವಂತಹ ಸರ್ವಾತ್ಮ ಭಾವ ಅಲ್ಲಿಗೆ ತಂದು ನಿಲ್ಲಿಸಬೇಕಾಗಿದೆ ಭಗವತ್ಪಾದರಿಗೆ. ಆದ್ರಿಂದ ಹಿಂದಿನ ಶ್ಲೋಕದಲ್ಲಿ ಮನಸ್ಸು, ಪ್ರಾಣ, ಇಂದ್ರಿಯಗಳು, ವಾಯು, ಪೃಥ್ವಿ, ಪಂಚತನ್ಮಾತ್ರಗಳು ಇತ್ಯಾದಿಗಳನ್ನು ಹೇಳಿ ಅವು ಆತ್ಮದಿಂದಲೇನೆ ಹುಟ್ಟಿದ್ದು ಅಂತ ಹೇಳಿ, ಬ್ರಹ್ಮದ ಲಕ್ಷಣಗಳನ್ನ ಆತ್ಮಕ್ಕೆ ಹೇಳಿ, ಆತ್ಮವೇ ಬ್ರಹ್ಮ ಎಂಬುದಾಗಿ ತಿಳಿದುಕೋ ಅಂತ ಹೇಳಿದ್ರಿಂದ ಈ ಎರಡು ಶ್ಲೋಕಗಳನ್ನು ಜೋಡಿಸಿ ನೋಡಿದಾಗ ಸರ್ವಾತ್ಮ ಭಾವವನ್ನ ನೀನು ಕಲಿ, ರೂಢಿಸಿಕೋ ಅನ್ನುವಂತಹದ್ದು ಭಗವತ್ಪಾದರ ಇಲ್ಲಿ ಉಪದೇಶ ಎಂಬುದಾಗಿ ನಾವು ನೋಡ್ಬೋದು. ಎಲ್ಲಿಂದ ಶುರು ಮಾಡಿದ್ದು? ಆತ್ಮ ಅವಿಕಾರಿ, ಅದನ್ನ ನಾವು ಬುದ್ಧಿವೃತ್ತಿ ಅಂತ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಆ ಅನುಭವ ಬಾರದೆ ಇರೋದಕ್ಕೆ, ಆ ಅನುಭವ ಬರೋದಕ್ಕೆ ಏನೇನು ಅಡ್ಡಿ ಆಗಿದೆಯೋ ಆ ಅಡ್ಡಿಯನ್ನು ಬಿಟ್ರೆ ಸಾಕು. ಅಂದ್ರೆ ಆ ಅಡ್ಡಿ ಏನು? ಈ ಶರೀರೇಂದ್ರಿಯಗಳನ್ನ ನಾನು ಅಂತ ತಿಳಿದುಕೊಳ್ಳೋದೆ ಆ ಅಡ್ಡಿ. ಅದನ್ನು ಬಿಟ್ರೆ ಸಾಕು, ನಿನಗೆ ಅನುಭವ ಆಗ್ತದೆ ಅಂತ ಹೇಳಿ ಈ ಆತ್ಮವು ಆ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳೋದ್ರ ಮೂಲಕ ಬ್ರಹ್ಮದ ಲಕ್ಷಣಗಳೇ ಆತ್ಮಕ್ಕೂ ತೋರಿಸಿ ಅದೇ ನಾನು ಎಂಬುದಾಗಿ ನೀನು ಗಟ್ಟಿಯಾಗಿ ಭಾವಿಸಿಕೋ, ಒಪ್ಪಿಕೋ ಅನ್ನುವಂತಹದನ್ನ ಮನನ ಮಾಡ್ಕೋ, ನಿನಿಧ್ಯಾಸ ಮಾಡ್ಕೋ ಅಂತ ಹೇಳ್ತಾ ಇರುವಂತಹದ್ದು. ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಲಿಸ್ತೇನೆ. ನಾಳೆ ದಿವಸ ನಾವು ಅಹಮಾಕಾಶ ಸರ್ವ ಮುಂದಿನ ಶ್ಲೋಕ ಇತ್ಯಾದಿಗಳನ್ನು ನೋಡಬಹುದು. ಏನಾದ್ರು ಕೇಳಬೇಕು ಅಂತ ಅನ್ಸಿದ್ರೆ ಒಂದೆರಡು ಪ್ರಶ್ನೆಗಳು ಕೇಳಬಹುದು. ಗುರುಗಳೇ, ಹೇಳಿ. ಗುರುಗಳೇ, ನಾವು ಇನಿಷಿಯಲಿ ಏನ್ ಮಾಡ್ತೀವಿ, ದೇಹ ನಾನಲ್ಲ, ಮನಸ್ ನಾನಲ್ಲ, ಪ್ರಾಣ ನಾನಲ್ಲ ಅಂತ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೌದು. ನಂತರ ಮತ್ತೆ ಈ ಆತ್ಮನ ಗುಣಗಳನ್ನ ನಮ್ಮ ಮನಸ್ಸಿಗೆ ಹೇಳ್ಕೊಂತೀವಿ. ಅಂದ್ರೆ ನಾನು ನಿರ್ವಿಕಾರ, ನಿರ್ಗುಣ ಅಂತ. ಬ್ರಹ್ಮದ ಗುಣಗಳನ್ನ ಆತ್ಮಕ್ಕೆ ಹೇಳ್ತೀವಿ. ಅದನ್ನ ಹೇಳೋದು ಪುನಃ ನಮ್ಮ ಕರೆಕ್ಟ್. ಆಕ್ಚುಲಿ ನಿಜವಾದ ಬದಲಾವಣೆ ಆಗೋದೇನಂದ್ರೆ ಆ ಮನಸ್ಸಿನಲ್ಲಿರೋ ಅಜ್ಞಾನ ಅನ್ನೋದು ಹೋಗುತ್ತೆ ಅನ್ಸುತ್ತಲ್ವಾ? ಅದೇ ಇವಾಗ ಇಂಟೆನ್ಷನ್ ಎಲ್ಲ ಮಾಡ್ತಿರೋದಲ್ವಾ? ಮನಸ್ಸಿನಲ್ಲಿ ಏನ್ ತಪ್ಪು ತಿಳುವಳಿಕೆ ಕೂತಿದೆ ಅದನ್ನ ಪಕ್ಕಕ್ಕೆ ಸರಿಸಿ ದೂಡಿಸಿ ನಾನೇ ಆ ನನ್ನಿಂದ ಈ ಜಗತ್ತೆಲ್ಲ ಸೃಷ್ಟಿಯಾಗಿದ್ದು ನಾನು ನಿತ್ಯ ನಿರ್ಗುಣ ನಿರ್ಮಲತಾ ಇದೀನಿ ಅನ್ನೋದು ಜ್ಞಾನ ಮನಸ್ಸಿನಲ್ಲಿ ತುಂಬೋದು. ಅದುವೇ ನಮಗ್ ಬೇಕಾಗಿರೋದು. ಗುರುಗಳು, ಅಂದ್ರೆ ಈಗ ಇದು ಎಂಟೈರ್ ನಮ್ಮ ವೇದಗಳ ಸಮರಿನೇ ಈಗ ನೀವು ಒಂದು ವಾಕ್ಯದಲ್ಲಿ ಹೇಳಿದ್ರಲ್ಲ, ಅಂದ್ರೆ ಈ ಸಾಧನೆ ಮತ್ತೆ ಅಜ್ಞಾನನ ಜ್ಞಾನ ಸಂಪಾದಿಸೋದು ಅಂತ. ಅಂದ್ರೆ ನಾವು ಇಷ್ಟು ತಿಳ್ಕೊಂಡು ಸಾಧನೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮಿಕ್ಕಿದ ಗ್ರಂಥಗಳಿರ್ಬೋದು, ವೇದಗಳು, ಎಕ್ಸೆಟ್ರಾ ಅದನ್ನೆಲ್ಲ ಅಧ್ಯಯನ ಮಾಡೋ ಅವಶ್ಯಕತೆ ನಿಜವಾಗ್ಲೂ ಇದೆಯಾ, ಅಥವಾ ಇಂಟ್ರೆಸ್ಟ್ ಆಗಿ ಅಥವಾ ಪ್ರಾಮಾಣಿಕವಾಗಿ ಇಷ್ಟನ್ನ ಮಾತ್ರ ನಾವು ಸಾಧನೆ ಮಾಡಿದ್ರೆ ಸಾಕಾಗತ್ತಾ ಗುರುಗಳೇ? ಬೇಕಿಲ್ಲ. ಇದು ಈ ಪಾಯಿಂಟ್ ನಮಗ್ ಮನದಟ್ಟಾದ್ರೆ, ಈ ಶರೀರೇಂದ್ರಿಯಗಳು ನಾನಲ್ಲ ಅಂತ ಮನಸ್ಸಿಗೆ ಮನದಟ್ಟಾದ್ರೆ ಬೇರೆ ಯಾವುದು ಬೇಕಾಗಿಲ್ಲ. ಮಿಕ್ಕಿದ ಎಲ್ಲವೂ ಕೂಡ ಈ ಶರೀರೇಂದ್ರಿಯ ನಾನಲ್ಲ ಅಂತ ಹೇಳೋದಕ್ಕೆ ಬೇರೆ ಬೇರೆ ಶೈಲಿ ಬಳಸಿರೋದಷ್ಟೇನೆ. ಅದು ಮೂಲಕ ಆಗ್ಲಿ ಅಥವಾ
ಕರ್ಮ ಮಾಡಿ ಯೋಗಗಳ ಮೂಲಕ ಆಗ್ಲಿ ಯಾವುದೇ ಮೂಲಕ ಆಗ್ಲಿ ಹೇಳಿರೋದು ಕೊನೆಗೆ ಅವ್ರು ನಮಗೆ ಕಲಿಸ್ಕೊಡ್ಬೇಕು. ಏನ್ ಕಲಿಸ್ಕೊಡ್ಬೇಕು? ಈ ಶರೀರೇಂದ್ರಿಯಗಳು ನಾನಲ್ಲ, ನಾನು ಆತ್ಮ, ಆತ್ಮ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಹಾಗಾಗಿ ನಾನು ಬ್ರಹ್ಮ, ಬ್ರಹ್ಮದಿಂದಲೇನೆ ಜಗತ್ತೆಲ್ಲವೂ, ಎಲ್ಲವೂ ನಾನು, ನನ್ನಲ್ಲಿಯೇ ಎಲ್ಲವೂ, ಎಲ್ಲರಲ್ಲಿಯೂ ನಾನು, ಎಲ್ಲದರಲ್ಲಿಯೂ ನಾನು ಎನ್ನುವಂತ ಸರ್ವಾತ್ಮ ಭಾವ ಮುಟ್ಟೋದು. ಇದು ನಮಗ್ ಬೇಕಾಗಿರೋ ಅಲ್ಟಿಮೇಟ್ ಗೋಲ್. ರೈಟ್ ರೈಟ್. ಆ ಗುರುಗಳೇ, ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಸೊ ಈಗ ಯೂಶಲಿ ಅಂತಾರೆ ಯೌವನದಲ್ಲಿ ಅಂದ್ರೆ 20 years ಇಂದ ಒಂದು 40 years ವರೆಗೂ ದಟ್ ಇಸ್ ರೈಟ್ ಏಜ್ ಫಾರ್ ಸಾಧನ ಅಂತಾರೆ. ಅಂದ್ರೆ ಯೂಶಲಿ 60 years ಆದ್ಮೇಲೆ ಮಾಡೋ ಸಾಧನೆ ಅಲ್ಲ ಇವೆಲ್ಲ, ಚಿಕ್ಕ ವಯಸ್ಸಿನಿಂದಾನೇ ಮಾಡ್ಬೇಕು ಅಂತಾರೆ. ಅಂದ್ರೆ ನಿಜವಾದ ಕಾರಣ ಏನು? ಅಂದ್ರೆ ಆ ಶಕ್ತಿ ನಮ್ ಬಾಡಿಯಲ್ಲಿ ಇರತ್ತಂತಾನ ಅಥವಾ ಏನ್ ಕಾರಣ ಗುರುಗಳೇ? ಹಾಗೆ ಅದೇನ್ ರೂಲ್ ಅಲ್ಲ, ಆಕ್ಚುಲಿ ಇಟ್ ಈಸ್ ಜಸ್ಟ್ ಲೈಕ್ ಎ ಗೈಡ್ ಲೈನ್. ಅದು ರೂಲ್ ಅಲ್ಲ. ಓಕೆ, ಅದೊಂದು ಗೈಡ್ ಲೈನ್ ಅಷ್ಟೇನೆ. ಸೊ ವಯಸ್ಸಿನ ಮಿತಿ ಆ ತರ ಏನಿಲ್ಲ ಹಾಗಾದ್ರೆ? ಏನಿಲ್ಲ ಏನಿಲ್ಲ, ಅದು ಗೈಡ್ ಲೈನ್. ಇದು ನಿಮ್ಗೆ ಹೆಚ್ಚು ಸಹಕಾರಿ ಆಗ್ತದೆ. ಸಹಕಾರಿಯಾಗತ್ತೆ. ಯೌವನದಲ್ಲಿ ಸಾಧನೆಗಳು ಮಾಡ್ಬೋದು, ಉಪವಾಸ ಮಾಡ್ಬೋದು, ಬೇರೆ ಏನಾದ್ರೂ ನಿಮ್ ಈ ಶರೀರೇಂದ್ರ ಬೆಳೆಸ್ಕೊಂಡು ನಾನಲ್ಲ ಅನ್ನೋದಕ್ಕೆ ಹೇಳಿರುವಂತಹ ಸಾಧನಗಳು ಏನಿದಾವೆ, ಲೌಕಿಕ ಸಾಧನಗಳು, ಶರೀರ ಮನಸ್ಸಿನಿಂದ ಮಾಡುವಂತಹ ಸಾಧನಗಳು, ಅವು ಮಾಡೋದಕ್ಕೆ ನಿಮ್ಗೆ ಹೆಚ್ಚು ಸಹಕಾರಿ ಆಗುತ್ತೆ ಅಷ್ಟೇನೆ. ಓಕೆ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು, ಧನ್ಯವಾದ. ಸರ್ವಾತ್ಮ ಭಾವ ಮೀನ್ಸ್ ವಾಟ್ ಎವರ್ ವಿ ಫೀಲ್ ಸುಖ ದುಃಖ ಅಬೌಟ್ ಅವರ್ ಸೆಲ್ಫ್ ಶುಡ್ ಬಿ ಕನ್ಸಿಡರ್ಡ್ ವಿತ್ ಈಚ್ ಅಂಡ್ ಎವ್ರಿ ಒನ್. ಇದು ಸರ್ವಾತ್ಮ ಭಾವದ ಬಹಳ ಸಂಕುಚಿತ ಅರ್ಥ. ನಾವು ಎವ್ರಿ ಒನ್ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವ್ರ ಜೊತೆ ಶೇರ್ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಶೇರ್ ಆಗೋದು ಯಾವಾಗ? ಎರಡಿದ್ದಾಗ. ನಾವು ಎರಡು ಅಂತ ಭಾವಿಸ್ಕೊಂಡು ತಾನೇ ಶೇರ್ ಮಾಡ್ತೀವಿ. ಹೌದು ಗುರುಗಳೇ. ಆದ್ರಿಂದ ಅದು ಸಂಕುಚಿತ ಭಾವ ಆಗ್ತದೆ. ಎರಡು ಅನ್ನೋ ಭಾವನೆ ಉಳ್ಕೂಡುದು. ಅದು ಆತ್ಮಭಾವ, ಎಲ್ಲರಲ್ಲಿಯೂ ಕಾಣುದು. ಧನ್ಯವಾದ ಗುರುಗಳೇ, ಥ್ಯಾಂಕ್ ಯು. ದೊಡ್ಡ ದೊಡ್ಡ ಸತ್ಪುರುಷರ ಕಥೆಗಳನ್ನು ನೀವು ನೋಡಿದ್ರೆ, ಅವರಿಗೆ ಸರ್ವಾತ್ಮ ಭಾವದ ಅನುಭವಗಳು ಅವರು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಿರ್ತಾರೆ. ಯಾರೋ ಎಲ್ಲೋ ಭಕ್ತನಿಗೆ ಗುರು ಶಿಷ್ಯರ ಸಂಬಂಧ ಅಂತ ಇಟ್ಕೊಂಡ್ವಿ, ಗುರುಗಳು ಸತ್ಪುರುಷರು, ಅವನ ಶಿಷ್ಯನಿಗೆ ಯಾರೋ ಎಲ್ಲಿಯೋ ಏಟ್ ಹಾಕಿದ್ರೆ ಇವ್ರ ಬೆನ್ ಮೇಲೆ ಬಾಸಂಡೆ ಮೂಡೋದು, ಅವನಿಗೆ ಎಲ್ಲೋ ತಗಲಿದ್ರೆ ಇವ್ರಿಗೆ ಕಣ್ಣಲ್ಲಿ ನೀರು ಬರೋದು, ಇತ್ಯಾದಿಗಳು ನಡೀತಾ ಇರ್ತದೆ. ಅದನ್ನ ಸರ್ವಾತ್ಮ ಭಾವದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಅದು ಪ್ರಾಕ್ಟಿಕಾಲಿಟಿ ತೋರಿಸೋದಕ್ಕೆ ಲ್ಯಾಬ್ ಅಲ್ಲಿ ನಾವು ಒಂದು ಪುಟ್ಟದಲ್ಲಿ ತೋರಿಸ್ತೀವಿ ತಾನೆ, ಹಾಗೆ ಅದು ಒಂದು ಅನುಭವದ ಮೂಲಕ, ಒಂದು ಘಟನೆ ಮೂಲಕ ತೋರಿಸ್ಕೊಡೋದು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಆಕ್ಚುಲಿ ಇವಾಗ ಈ ಜನ್ಮದಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ, ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದು ಸ್ಟಾರ್ಟ್ ಮಾಡಿದೀವಿ. ಸೊ ಇದು ನಮ್ದು ಮುಂದಿನ ಜನ್ಮ ಅಂತ ನಾಡಿತ್ತು ಅಂತಂದ್ರೆ, ಸೊ ಈ ಹುಡುಕಾಟ ಕಂಟಿನ್ಯೂ ಆಗತ್ತ ನಮ್ದು? ಎರಡು ಪಾಯಿಂಟ್ ಇದೆ. ಫಸ್ಟ್ ಪಾಯಿಂಟ್, ಈ ಜನ್ಮದಲ್ಲಿ ಸ್ಟಾರ್ಟ್ ಮಾಡಿದೀವಿ ಅಂತ ನೀವು ಹೇಗೆ ಹೇಳ್ತೀರಿ? ಹಿಂದಿನ ಜನ್ಮದಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಅದಕ್ಕೇನ್ರೆ ಒಂದನೇ ಪಾಯಿಂಟ್. ಅದಕ್ಕೆ ಆಧಾರ. ಎರಡನೇ ಪಾಯಿಂಟ್, ಮುಂದಿನ ಜನ್ಮ ಕಂಟಿನ್ಯೂ ಆಗ್ತದೆ ಅನ್ನೋದಕ್ಕೆ ನಿಮ್ಗೆ ಪ್ರೂಫ್ ಕೊಡ್ತೀನಿ. ನೀವು ಹಿಂದಿನ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನ, ಜಿಜ್ಞಾಸೆಗಳನ್ನ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಈ ರೀತಿಯ ಸತ್ಸಂಗಗಳಲ್ಲಿ ಸೇರುವ ಮನಸ್ಸು ಅಥವಾ ಸಮಯ ವ್ಯವಧಾನ ಸಾಧ್ಯತೆ ಆಗಿದೆ. ಈ ಲಿಂಕ್ ಅರೇಂಜ್ಮೆಂಟ್ ಎಷ್ಟು ಜನರು ನೋಡಿದ್ದಾರೆ, ಅದ್ರಲ್ಲಿ ಸೇರಿದವರು ಇಷ್ಟು ಜನ ಮಾತ್ರ. ಪುಣ್ಯ ವಿಶೇಷ ಅಂತ ಅರ್ಥ. ಸೊ ಅಂದ್ರೆ ಇವಾಗ ನಾವು ಮುಂದಿನ ಜನ್ಮದಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಅಂತನಾ? ಅಂದ್ರೆ ಇನ್ನ ಹುಡುಕಾಟ ಇಂಟೆನ್ಸ್ ಆಗತ್ತೆ ಅಂತನಾ? ನೆಕ್ಸ್ಟ್ ಲೆವೆಲ್. ಓಕೆ, ಥ್ಯಾಂಕ್ ಯು ಗುರು. ಅದಕ್ಕೆ ಮುಂದಿನ ಜನ್ಮನೇ ಆಗ್ಬೇಕು ಅಂತೇನಿಲ್ಲ, ನೀವು ಪ್ರಯತ್ನ ಹೆಚ್ಚಿಗೆ ಮಾಡಿದ್ರೆ ಈ ಜನ್ಮದಲ್ಲೂ ಆಗ್ಬಹುದು, ಏನು ಆಶ್ಚರ್ಯ ಇಲ್ಲ.
ಥ್ಯಾಂಕ್ ಯು ಗುರು. ಗುರುಗಳೇ, ಸರ್ವಾತ್ಮ ಭಾವ ಅಂದ್ರೆ ಸರ್ವಂ ವಾಸುದೇವ ಮಿತಿ ಅಂತ ಅನ್ಕೋಬಹುದಾ? ಅದನ್ನು ಇದೆ ಅಂತ ಅನ್ಕೋಬಹುದಾ? ಗೀತೆದಲ್ಲಿ ಬರುತ್ತಲ್ಲ. ಇವ ಎಲ್ಲವೂ ನಾನೇ ಅಂತ ನೇರವಾಗಿ ಹೇಳೋದು, ಎಲ್ಲವೂ ಭಗವಂತ ಅಂತ ಹೇಳಿದ್ರೆ ವಾಯಾ ಭಗವಂತನ ರೂಪ ಹೇಳೋದು ಅಷ್ಟೇ. ಅದೇ ಬಹುನಾನಾಂ ಜನ್ಮಂ ಅಂತೆ. ಇವಾಗ ನಿಮ್ಗೆ ನೇರವಾಗಿ ಎಕ್ಸೆಸ್ ಇದ್ದಾಗ ವಾಯ ಯಾಕೆ ಹೋಗ್ತೀರಿ? ಹೌದು, ಅದು ತಿಳ್ಕೊಳಕ್ ಈಜಿ ಆಗತ್ತೆ ಅಂತ ಅನ್ಕೋಬಹುದು ಅಷ್ಟೇ. ಸರಿ, ಅಂದ್ರೆ ನಿಮ್ಗೆ ನೇರ ಎಕ್ಸೆಸ್ ಇನ್ನೂ ಬಂದಿಲ್ಲ ಅಂತ ಅರ್ಥ. ಹೌದು ಕರೆಕ್ಟ್. ಆ ಹಂತದ ಸ್ಟಾರ್ಟಿಂಗ್ ಮಾಡಿ ಅಲ್ಲಿಂದ ಶುರು ಮಾಡಿ, ಆಮೇಲೆ ಎಲ್ಲವೂ ನಾನೇ ಅಂತ ಬಂದೇ ಬರ್ತದೆ. ಸರಿ, ನಮಸ್ಕಾರ. ನಮಸ್ಕಾರ. ಮುಗಿಸೋದ ಹಾಗಾದ್ರೆ?